ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಬೂದುಗುಂಬಳಕಾಯಿನಿಂದ ತೋರಿಸ್ತಾ ಇದ್ದೀನಿ. ಬೇಸಿಗೆ ಬಂತು ಅಂದರೆ ಮಜ್ಜಿಗೆ ಮತ್ತು ಮೊಸರನ್ನ ಜಾಸ್ತಿ ಉಪಯೋಗ ಮಾಡ್ತಾ ಇರ್ತೀವಿ. ಹಾಗಾಗಿ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ನಾನು ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನು ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಸಿದಾಗಿರೋದನ್ನು ಹಾಕ್ಕೊಂಡು ತೆಂಗಿನಕಾಯಿ ತುರಿ ಒಂದು ಅರ್ಧ ಬಟ್ಲನ್ನು ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ ಒಂದು ಸ್ವಲ್ಪ ಅನ್ನನ ಹಾಕ್ಕೊತಾ ಇದ್ದೀನಿ. ಏಕೆಂತಂದರೆ ನೆನೆಸಿದ ಅಕ್ಕಿನ ಹಾಕ್ಕೊತಾ ಇದ್ವಿ. ನಾನು ಅಕ್ಕಿ ನೆನೆಸಿರಲಿಲ್ಲ, ಅನ್ನ ಬಿಸಿ ಬಿಸಿಯಾಗಿತ್ತು, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗಾರ್ಲಿಕ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಈಗ ರುಬ್ಬಿದಾಗಿದೆ. ನಾನು ಒಂದು ಅರ್ಧ ಕೆಜಿ ಬೂದುಗುಂಬಳಕಾಯಿನ ರೆಡಿ ಮಾಡ್ಕೊಂಡಿದ್ನಲ್ಲ, ನೋಡಿ ಈ ತಿರುಳು ಮತ್ತು ಸಿಪ್ಪೆನ ತೆಗೆದ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಹಚ್ಚಿರೋದ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿ ತಿರುಳು ಮತ್ತು 2 ಸಿಪ್ಪೆ ಮೇಲ್ಗಡೆ ಇರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಪ್ಪದಾಗಿ ಹಚ್ಕೊಂಡಿದ್ದೀನಿ. ಒಂದು 3-4 ನಿಮಿಷದೊಳಗಡೆ ಚೆನ್ನಾಗಿ ಬೇಯುತ್ತೆ. ಒಂದು ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಗಟ್ಟಿ ಇರಬೇಕಾದ್ರೆ ತಗೊಬೇಕಾಗುತ್ತೆ. ಮಜ್ಜಿಗೆ ಸಾರು ಮಾಡೋದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕೊಳ್ಳೋಣ. ಒಂದು ಪಾತ್ರೆ ಇಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಒಂದು ಸ್ವಲ್ಪ ಉರಿ ಜಾಸ್ತಿ ಆಯಿತು, ಅದಕ್ಕೆ ಈ ಥರ ಹೊಗೆ ಎಲ್ಲ ಬರ್ತಾ ಇರೋದು. ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಬೇಕಾಗುತ್ತೆ. ಈಗ ರುಬ್ಬಿರೋ ಮಸಾಲನ ಸೇರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಒಗ್ಗರಣೆನ ಸಣ್ಣ ಉರಿಲಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಉರಿ ಜಾಸ್ತಿ ಆಯಿತು. ಒಂದೊಂದು ಪಾತ್ರೆಗಳು ಉರಿ ಜಾಸ್ತಿ ಆಗಲಿಲ್ಲ ಅಂದ್ರೂ ಪಾತ್ರೆಗಳಲ್ಲಿ ಒಂದೊಂದು ಪಾತ್ರೆಗಳಲ್ಲಿ ಇದಾಗುತ್ತಲ್ವ, ಹೊಗೆ ಜಾಸ್ತಿ ಆಗುತ್ತಲ್ವ, ಆಗಿದೆ ಇದು. ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಇದರ ಹಸಿ ವಾಸನೆ ಹೋದಾದ್ಮೇಲೆ ಅದು ತುಂಬ ಚೆನ್ನಾಗಿರೋದು ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಹುಳಿ ಅಂತ ಅಂತೀವಿ. ನೋಡಿ, ಈಗ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಬೂದುಗುಂಬಳಕಾಯಿನ ಈ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಒಂದು 3-4 ನಿಮಿಷ ನಾನು ಇದೇ ರೀತಿ ಕುದಿಸ್ಕೊತೀನಿ. ಈ ರೀತಿ ಕುದಿಸ್ಕೊಳೋದ್ರಿಂದ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ. ಈಗ ಅರ್ಧ ಲೀಟ್ರು ನಾನು ಮೊಸರನ್ನು ಕಡ್ದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿರಬೇಕು. ಮಜ್ಜಿಗೆ ಅಥವಾ ಮೊಸರು ಹಾಕಿರ್ತೀವಲ್ಲ ಆ ಟೈಮಲ್ಲಿ ಸ್ಟವನ್ನು ಆಫ್ ಮಾಡ್ಕೊಂಡಿರಬೇಕು. ನಮಗೆ ಎಷ್ಟು ಗಟ್ಟಿಯಾಗಿ ನಮಗೆ ಸಾಂಬಾರು ಬೇಕೋ ಅಷ್ಟು ಗಟ್ಟಿಯಾಗಿ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ರೆಡಿ ಆಯಿತು. ಈಗ ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ಳಿ. ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿಗೆ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡೋದಕ್ಕೆ ಪಾತ್ರೆ ಇಟ್ಬಿಟ್ಟು ಒಂದು ತಪ್ಪಲೆ ಇಟ್ಬಿಟ್ಟು 1 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿ ಬರೋದಕ್ಕೆ ನಾನು ಹಸಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಕೊಬೇಕು. ಕುದಿ ಬರ್ದಲ್ಲೇ ಯಾವುದೇ ಕಾರಣಕ್ಕೂ ನಾವು ಹಿಟ್ಟು ಹಾಕ್ಬಿಟ್ಟು ತಿರುಗಿದ್ರೆ ಆವಾಗ ಚೆನ್ನಾಗಿರೋದಿಲ್ಲ. ಮುದ್ದೆ ಎಲ್ಲ ಒಂದು ಸ್ವಲ್ಪ ಅಂಟು ಥರ ಇರುತ್ತೆ, ಇಲ್ಲ ಪಿಸ ಅನ್ನಂಗೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಕೋಲಿಂದ ಆಡಿಸ್ಕೊಬೇಕಾಗುತ್ತೆ. ನಾನು ಬಾಣಲಿಲೆಲ್ಲ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ ಆಲ್ರೆಡಿ. ಇವಾಗ ಮುದ್ದೆ ತಪ್ಪಲೆ ಇರುತ್ತಲ್ಲ ಅದರೊಳಗೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾವು ಹಿಟ್ಟು ಹಾಕಬೇಕಾದ್ರೆ ಇಷ್ಟೇ ಮೆಜರ್ಮೆಂಟ್ ಅಂತ ತೋರಿಸಿಲ್ಲ. ನನಗೆ ಯಾವ ರೀತಿ ಮಾಡಿದ್ರೆ ಎಷ್ಟು ಹಿಟ್ಟು ಹಾಕಿದ್ರೆ ಮುದ್ದೆ ಒಂದೇ ಸಮನಾಗಿ ಬರುತ್ತೆ ಅಂತಂದ್ಬಿಟ್ಟು ನನಗೆ ಗೊತ್ತಿರೋದ್ರಿಂದ ನಾನು 2 ಬಟ್ಲು ಹಿಟ್ಟು ಹಾಕ್ಬಿಟ್ಟು ತಿರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆದಷ್ಟು ತೆಳುವಾಗಿರಬೇಕು, ಒಬ್ಬೊಬ್ಬರಿಗೆ ಗಟ್ಟಿ ಇರಬೇಕಾಗುತ್ತೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಮಾತ್ರ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಇನ್ನಿದ್ದವ್ರಿಗೆ ಎಲ್ಲರಿಗೂ ತೆಳುವಾಗಿರಬೇಕು. ಫಸ್ಟು ಒಂದು ಸಲ ನೋಡಿಕೊಂಡು ನೋಡಿ, ಹೀಗೆ ನಾನು ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಕೆಳಗಡೆಗೆ ಇಟ್ಕೊಂಡು 2 ಕಾಲಿಂದ ಒಂದು ಸ್ವಲ್ಪ ಬಟ್ಟೆ ಇರುತ್ತಲ್ವ, ಬಟ್ಟೆ ಒಂದು ಸ್ವಲ್ಪ ದಪ್ಪ ಇರೋ ಬಟ್ಟೆ ತಗೊಂಡು 2 ಕಾಲಿಂದ ಈ ಥರ ಪಾತ್ರೆಗಳ್ನ 2 ಕಾಲಿಂದ ಮೆಟ್ಬಿಟ್ಟು ಆಮೇಲೆ ನಾವು ಈ ತಿರುಗ್ಕೊಬೇಕಾಗುತ್ತೆ. ಕಾವುಗೋಲೆಲ್ಲ ಇದ್ದರೆ ಕಾವುಗೋಲಲ್ಲಿ ಮಾಡ್ಕೊಳೋದು ಬೆಟರ್. ಹಳ್ಳಿಗಳ ಕಡೆ ಎಲ್ಲ ಕಾವುಗೋಲ ಇರುತ್ತೆ, ಸಿಟಿಲೆಲ್ಲ ಇರೋದಿಲ್ವಲ್ಲ. ಹಾಗಾಗಿ ನಾವು ಮುದ್ದೆ ತಪ್ಪಲೆನ ಹೀಗೆ ಕಾಲಲ್ಲಿ ಮೆಟ್ಕೊಂಡು ಆಮೇಲೆ ಮುದ್ದೆನ ಚೆನ್ನಾಗಿ ನಾದ್ಕೊತೀವಿ. ನೋಡಿ, ಒಂದೇ ಸಮನಾಗಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ನಾವು ಇದೊಂದು ಸ್ವಲ್ಪ ಕೋಲ್ಗಿರೋದ್ರಿಂದ, ತಪ್ಪಲೆ ಕೋಲ್ಗಿರೋದ್ರಿಂದ ಒಳಗಡೆ ಎಲ್ಲ ಹಿಟ್ಟೆಲ್ಲ ಹಾಗೆ ಇರುತ್ತೆ, ಮೇಲ್ಗಡೆ ಮಾತ್ರ ನಾದ್ತಾ ಇರ್ತೀವಿ. ಹಾಗಾಗಿ ಒಳಗಡೆ ತಿರುಗಿಕೊಂಡು ನಾವು ನಾದ್ಕೊಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಂಡು ನಾದ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಒಂದೇ ಸಲ
ತಿರುವಿದ ತಕ್ಷಣವೇ ಅದು ಬೆಂದಿರೋದಿಲ್ಲ. ಒಂದು ಸಲ ಚೆನ್ನಾಗಿ ಈ ರೀತಿ ನಾದ್ಕೊಬೇಕಾಗುತ್ತೆ. ಒಂದು 2-3 ನಿಮಿಷ ನಾನು ಇದೇ ರೀತಿ ನಾದ್ಕೊತೀನಿ. ಇದು ಒಂದು 3-4 ಮುದ್ದೆ ಆಗೋದಿಲ್ಲ, ಇದೊಂದು 5-6 ಮುದ್ದೆ ಆಗುತ್ತೆ. ಅಷ್ಟು ದಪ್ಪ ಇದೆ ಇದು ತಪ್ಪಲೆ. ಹಾಗಾಗಿ 1 ಲೀಟ್ರ್ ನೀರಿಗೆ ಒಂದು 5 ಮುದ್ದೆ ಆಗುತ್ತೆ. ಸಣ್ಣದಾಗಿ ಅಂದರೆ ಮೀಡಿಯಮ್ ಆಗಿ ಕಟ್ಟಿದ್ರೆ, ಊರ ಕಡೆ ಎಲ್ಲ ಕಟ್ತಾರಲ್ಲ ಆ ಥರ ಕಟ್ಟಿದ್ರೆ 3-3.5 ಮುದ್ದೆ ಆಗುತ್ತೆ. ನೋಡಿ, ಈಗ ಇನ್ನೊಂದು ಸಲ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು. ನಾವು ಕೈಯಿಗೆ ನೀರು ಎತ್ಕೊಂಡು ಮುದ್ದೆನ ಮುಟ್ಟಿದ್ರೆ ಅವಾಗ ಕೈಗೆಲ್ಲ ಅಂಟ್ಕೊಬಾರ್ದು. ಕೈಗೆಲ್ಲ ಅಂಟ್ಕೊಂಡಿದ್ರೆ ಇನ್ನು ಬೇಯಬೇಕು, ಇನ್ನು ಹದವಾಗಿ ಆಗಿಲ್ಲ ಅಂತ ಅರ್ಥ. ನಾವು ಇನ್ನೊಂದು ಸಲ 2 ಸಲ ನಾನು 2 ಸಲ ಈ ಥರ 3-4 ಮುದ್ದೆ ಮಾಡಿದಾಗೆಲ್ಲ ನಾನು 3 ಸಲ ಸ್ಟವ್ ಮೇಲೆ ಇಟ್ಬಿಟ್ಟು ತಿರುಗಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ನಾದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಬೇಯಿಸೋದಕ್ಕೆ ತಿರುಗ್ಕೊತೀವಿ. ಆಗ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಮಣೆ ಮೇಲಾಗಿರ್ಬೋದು, ಹಲ್ಗೆ ಮೇಲಾಗಿರ್ಬೋದು ನಾವು ಮುದ್ದೆನ ಕಟ್ಕೊತೀವಿ. ಇವಾಗ ಎಲ್ಲರೂ ಜಾಸ್ತಿ ಮಣೆ ಮೇಲೆ ಆಗಿರ್ಬೋದು, ಒಂದು ಹಲ್ಗೆ ಮೇಲೆ ಆಗಿರ್ಬೋದು ಮಾಡ್ಕೊಳೋದಿಲ್ಲ. ಆದಷ್ಟು ಸೆಲ್ಫಿನ ಮೇಲೆ ಮಾಡ್ಕೊತಾರೆ, ಒಂದು 2 ಮುದ್ದೆ 3 ಮುದ್ದೆ ಆಗಿರೋದ್ರಿಂದ. ನೋಡಿ, ಅದೇ ರೀತಿ ನಾನಿವತ್ತು ಟ್ರೈ ಮಾಡಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಕಟ್ಕೊಬೋದು. ಯಾವುದೇ ರೀತಿ ಸೆಲ್ಫಿಗಾಗಿರ್ಬೋದು, ಕೈಗಾಗಿರ್ಬೋದು ಅಂಟ್ಕೊಳೋದಿಲ್ಲ. ತುಂಬ ಅಗಲವಾಗಿರುತ್ತೆ ಮತ್ತು ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ, ಏನೂ ಗಲೀಜೇನು ಇರೋದಿಲ್ಲ. ನೋಡಿ, ಎಷ್ಟು ಬೇಕೋ ಅಷ್ಟು ದಪ್ಪನಾಗಿ ನಾನು ಕಟ್ಕೊತಾ ಇದ್ದೀನಿ. ನೀವು ಹಾಗೇ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ, ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ಮುದ್ದೆ ಮಾಡೋದಕ್ಕೆ ಟ್ರೈ ಮಾಡಿದಾಗ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ನಾನು ಮುದ್ದೆನ ಯಾವ ರೀತಿ ಸಿಂಪಲಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಹಳ್ಳಿಗಳ ಕಡೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮುದ್ದೆನ. ಒನ್ ಟೈಮ್ ಆದರೂ ಇರಲೇಬೇಕು. ಒನ್ ಟೈಮ್ ಇರಲಿಲ್ಲ ಅಂತಂದರೆ ಅವ್ರು ಏನೋ ಕಳ್ಕೊಂಡು ರೀತಿ ಇರ್ತಾರೆ. ಹಾಗಾಗಿ ನಾವು ಯಾವಾಗಲೂ ಹಳ್ಳಿಗಳಲ್ಲಂತೂ ಒನ್ ಟೈಮ್ ಮಾಡೇ ಇರ್ತೀವಿ. ಇಲ್ಲೂ ಅಷ್ಟೇ, ನಾವು ಬೆಂಗಳೂರು ತಪ್ಪಲೆಯಿಂದ ಒಂದೇ ಸಲ ಮುದ್ದೆನ ಎಲ್ಲ ತೆಗೆದುಬಿಟ್ಟು ಕಟ್ಕೊಳೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮುದ್ದೆ ಕಟ್ಟೋದಕ್ಕೆ, ಒಂದು ಮುದ್ದೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಚೆನ್ನಾಗಿ ನಾದ್ಕೊಳೋದ್ರಿಂದ, ಆದಷ್ಟು ಬಿಸಿ ಇರಬೇಕಾದ್ರೆ ನಾದ್ಕೊಳೋದ್ರಿಂದ ಒಡೆಯೋದಿಲ್ಲ ಮತ್ತು ಎಲ್ಲನ ಸೀಳ್ಕೊಂಬರುತ್ತಲ್ಲ ಆ ಥರ ಎಲ್ಲ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ತಿರುವಿರ್ತೀವೋ ಅದೇ ರೀತಿ ಈಗ ಮುದ್ದೆ ಕಟ್ಟಬೇಕಾದ್ರೂ ಅಷ್ಟೇ ಚೆನ್ನಾಗಿ ನಾದ್ಬಿಟ್ಟು ಒಂದೊಂದೇ ಮುದ್ದೆನ ಚೆನ್ನಾಗಿ ನಾದಿ ನಾವು ಮುದ್ದೆನ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಮುದ್ದೆ ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದೇ ಸಲ ಕಟ್ಕೊಳೋದಿಲ್ಲ. ಎಲ್ಲ ಮುದ್ದೆನೂ ತಗೊಂಬಿಟ್ಟು ಒಂದೇ ಸಲ ಕಟ್ಕೊಳೋದಿಲ್ಲ. ಒಂದು ಸ್ವಲ್ಪ ಒಂದು ಮುದ್ದೆಗಿಂತ ಜಾಸ್ತಿ ಮಾತ್ರ ಕಿತ್ಬಿಟ್ಟು ಆಮೇಲೆ ಕಟ್ಟೋದು. ಯಾಕೆಂದರೆ ಅದು ತಪ್ಪಲೆ ಒಳಗಡೆ ಇದ್ದರೆ ಹಾಗೇ ಬಿಸಿ ಇರುತ್ತೆ. ನಾವು ಒಂದೇ ಸಲ ಎಲ್ಲ ತೆಗೆದುಬಿಟ್ರೆ ಅದು ಬಿಸಿ ಆರ್ಕೊಂಬಿಡುತ್ತೆ, ಕಟ್ಟೋದಕ್ಕೂ ಕಷ್ಟ ಆಗುತ್ತೆ. ಮುದ್ದೆ ಕೋಲಿಂದ ಎಲ್ಲ ಇರೋ ಮುದ್ದೆ ಎಲ್ಲ ತಕ್ಕೊಂಡು ಆಮೇಲೆ ನೋಡಿ ಈ ರೀತಿ ಕಟ್ಕೊಬೇಕಾಗುತ್ತೆ. ಒಂದು 3 ಮುದ್ದೆ 4 ಮುದ್ದೆ ಎಲ್ಲ ಇರುತ್ತಲ್ಲ, ಅದನ್ನು ಫಸ್ಟ್ ಮಾಡಿರೋದನ್ನ ನಾವು ಗಂಡು ಮಕ್ಕಳಿಗೆಲ್ಲ ಕೊಡ್ತೀವಿ, ಗಂಡಸರಿಗೆ ಗಂಡು ಮಕ್ಕಳಿಗೆ ಕೊಡ್ತೀವಿ. ಲಾಸ್ಟಲ್ಲಿ ತಳ ಕೆರೆದಿರೋ ಮುದ್ದೆ ಇರುತ್ತಲ್ವ, ಅದನ್ನು ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳಿಗೆ ಕೊಡೋದಿಲ್ಲ. ಅವ್ರಿಗೆ ಶಕ್ತಿ ಬರೋದಿಲ್ಲ, ಸೊಂಟಕ್ಕೆ ಭದ್ರ ಇರೋದಿಲ್ಲ ಅಂತಂದ್ಬಿಟ್ಟು ಕೊಡೋದಿಲ್ಲ. ಲಾಸ್ಟ್ ಮುದ್ದೆನ ಆದಷ್ಟು ಎಲ್ಲ ಹೆಣ್ಮಕ್ಳನ್ನೇ ತಿನ್ನೋದು. ನೋಡಿ, ಎಷ್ಟು ನೀಟಾಗಿ ಸುಲಭವಾಗಿ ಕಟ್ಕೊಬೋದು ಅಂತಂದ್ಬಿಟ್ಟು ಈ ರೀತಿ ನಾನು ತೋರಿಸಿದ್ದೀನಿ. ಇದೇ ರೀತಿ ನಾವು 4-5 ಮುದ್ದೆ ಮಾಡ್ಕೊಳೋದು. ಈ ತಪ್ಪಲೆ 1 ಲೀಟ್ರ್ ನೀರು ಇಡಿಸುತ್ತೆ. ಅಷ್ಟು ನೀರಿಗೆ ಒಂದು 4-5 ಮುದ್ದೆ ಆಗುತ್ತೆ ಮಿನಿಮಮ್ ಗಾತ್ರದ್ದು. ನೋಡಿ, ಚೆನ್ನಾಗಿ ಬೇಯಿಸಿದ್ರೆ ಆವಾಗಲೇ ಸೀಕೆಲ್ಲ ಎದ್ದೊಳುತ್ತೆ. ಈ ಸೀಕಂತೂ ತಿಂದರೆ ಸೊಂಟಕ್ಕೆ ಭದ್ರ ಅಂತ ಅಂದ್ಬಿಟ್ಟು ನಾವು ಸಾಯಂಕಾಲ ಮಧ್ಯಾಹ್ನ ಮಾಡಿದ ಮುದ್ದೆಯಲ್ಲಿ ನಾವು ಊರಲ್ಲೆಲ್ಲ ಒಲೆಯಲ್ಲಿ ಮಾಡ್ತಿದ್ವಲ್ಲ ಮುದ್ದೆ ತಪ್ಪಲೆನ, ಒಲೆ ಮೇಲೆ ದಬ್ಬೊಯ್ದಿರೋದು ಕೆಂಡದಲ್ಲೆಲ್ಲ ಬಿಸಿ ಆಗಿಬಿಟ್ಟು ಸಾಯಂಕಾಲಕ್ಕೆ ಮುದ್ದೆ ಎಲ್ಲ ಎದ್ದೊಳೋದು. ನೋಡಿ, ಇವಾಗಲೇ ಎದ್ದುಬಿಟ್ಟಿದೆ. ಹಾಗೆ ತೆಗಿಯೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿದೆ. ಈ ಸೀಕಂತೂ ತಿಂದರೆ ತುಂಬ ಎಲ್ಲ ಇಷ್ಟಪಟ್ಟು ತಿಂತಾಯಿದ್ವಿ. ಸೀಕ್ ತಿಂದರೆ ತುಂಬ ಸೊಂಟಕ್ಕೆ ಭದ್ರ ಅಂತಂದ್ಬಿಟ್ಟು ಕೊಡೋರು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಸರಳವಾಗಿ ಮುದ್ದೆನ 4-5 ಮುದ್ದೆ ಮಾಡಿದ್ದೀನಿ. 5 ಮುದ್ದೆನ ಮಾಡ್ಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ಮಜ್ಜಿಗೆ ಸಾರಿಗೆ ನಾನು ಮುದ್ದೆನ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ತೋರಿಸ್ತಿದ್ದೀನಿ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಮುದ್ದೆ ಅದು ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಸಿ ಮುದ್ದೆನ ಈ ಮೊಸರು ಸಾರು ಜೊತೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಮೊಸರು ಸಾರಿನ ವಿಡಿಯೋ ಹಾಗೆ ಮುದ್ದೆ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ
ಅಭಿಪ್ರಾಯನ ಯಾವ ರೀತಿ ನಾನು ಮಾಡಿರೋ ವಿಡಿಯೋ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ವ್ಯಕ್ತಪಡಿಸಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಯಾರಿಗೆಲ್ಲ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾಂಬಾರು ಅಂತ ಹೇಳ್ಬೋದು ಅದು ಇಷ್ಟ, ಹಾಗೆ ಬಿಸಿ ಬಿಸಿ ಮುದ್ದೆ ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.